ಕುಂಭರಾಶಿ ಮಹಾಪರಿವರ್ತನೆ ಮೇ 23ರಿಂದ 26ರವರೆಗೆ ಬದುಕಿನ ಹಾದಿಯನ್ನೇ ಬದಲಾಯಿಸಲಿರುವ ಆ 4 ದೈವಿಕ ದಿನಗಳ ಸಂಪೂರ್ಣ ರಹಸ್ಯ. ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ನನ್ನ ಆದರದ ಶುಭಾಶಯಗಳು. ಪ್ರಸ್ತುತ ಮೇ 23ರಿಂದ ಮೇ 26ರವರೆಗಿನ ಈ 4 ದಿನಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸಾಧಾರಣ ದಿನಗಳಾಗಿರುವುದಿಲ್ಲ. ಇವು ನಿಮ್ಮ ಇಡೀ ಬದುಕಿನ ಹಾದಿಯನ್ನೇ ಬದಲಾಯಿಸಬಲ್ಲ ಅತ್ಯಂತ ಕ್ರಾಂತಿಕಾರಕ ದಿನಗಳಾಗಲಿವೆ. ಈ 4 ದಿನಗಳ ಪವಿತ್ರ ಕಾಲಘಟ್ಟದಲ್ಲಿ ನಿಮ್ಮ ಪ್ರೀತಿಯ ಸಂಬಂಧಗಳು, ಆಲೋಚನಾ ಶೈಲಿ ಮತ್ತು ನಿಮ್ಮ ಅದೃಷ್ಟದ ರೇಖೆಗಳು ಇದ್ದಕ್ಕಿದ್ದಂತೆ ಮಹತ್ತರವಾದ ಧನಾತ್ಮಕ ತಿರುವನ್ನು ಪಡೆದುಕೊಳ್ಳಲಿವೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ವಿವೇಚನಾಶೀಲ ನಿರ್ಧಾರವೂ ಸಹ ಭವಿಷ್ಯದಲ್ಲಿ ಬೃಹತ್ ಮಟ್ಟದ ಯಶಸ್ಸಿಗೆ ಕಾರಣವಾಗುತ್ತದೆ. ಈಗಾಗಲೇ ನಿಮ್ಮಲ್ಲಿ ಅನೇಕರು ಪ್ರಕೃತಿಯ ಈ ವಿಶಿಷ್ಟ ಮುನ್ಸೂಚನೆಗಳನ್ನು ಗಮನಿಸಲು ಪ್ರಾರಂಭಿಸಿದ್ದೀರಿ. ಆದ್ದರಿಂದ ನಿಮಗೊಂದು ಅತ್ಯಂತ ಮುಖ್ಯವಾದ ವಿನಂತಿ: ಈ ಮಾಹಿತಿಯನ್ನು ಎಲ್ಲೂ ಅರ್ಧದಲ್ಲೇ ಬಿಟ್ಟು ಹೋಗಬೇಡಿ, ಏಕೆಂದರೆ ಇದರ ಕೊನೆಯ ಭಾಗದಲ್ಲಿ ನಾನು ನಿಮಗಾಗಿ ಹೇಳಲಿರುವ ಪರಮ ರಹಸ್ಯ ಮತ್ತು ದೈವಿಕ ಪರಿಹಾರಗಳು ನಿಮ್ಮ ಇಡೀ ಭವಿಷ್ಯದ ಬದುಕಿಗೆ ಅತ್ಯಂತ ಮುಖ್ಯವಾಗಿವೆ. ಕುಂಭರಾಶಿಯವರೇ, ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಠಿಣ ಕಾಲಘಟ್ಟವು ಕೇವಲ ಸಾಧಾರಣವಾದದ್ದಲ್ಲ. ಅದು ನಿಮ್ಮ ಆಂತರಿಕ ಶಕ್ತಿ ಮತ್ತು ತಾಳ್ಮೆಯನ್ನು ಪ್ರಕೃತಿಯು ತೀವ್ರವಾಗಿ ಪರೀಕ್ಷಿಸಿದ ಕಠಿಣ ಅವಧಿಯಾಗಿತ್ತು. ಇಷ್ಟು ದಿನಗಳ ಕಾಲ ನೀವು ಬದುಕಿನಲ್ಲಿ ಎದುರಿಸಿದ ಹಗಲಿರುಳಿನ ಕಷ್ಟಗಳು ನಿಮಗೆ ಚೆನ್ನಾಗಿ ನೆನಪಿವೆ. ವಿಶೇಷವಾಗಿ ಶನಿದೇವನ ತೀವ್ರ ಪ್ರಭಾವದಿಂದಾಗಿ ನಿಮ್ಮ ಬದುಕು ಮತ್ತು ವೃತ್ತಿಜೀವನವು ಒಂದು ಹಂತದಲ್ಲಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆಯೇನೋ ಎಂಬಂತಹ ತೀವ್ರ ಆತಂಕ ನಿಮ್ಮನ್ನು ಕಾಡಿರಬಹುದು. ಆದರೆ ಈಗ ಆ ಕಗ್ಗತ್ತಲೆಯ ಪರಿಸ್ಥಿತಿ ಕ್ರಮೇಣ ಸಂಪೂರ್ಣವಾಗಿ ಬದಲಾಗುತ್ತಿದೆ. ಒಂದು ಹೊಸ ದೈವಿಕ ಬೆಳಕು ನಿಮ್ಮ ಜೀವನವನ್ನು ನಿಧಾನವಾಗಿ ಆವರಿಸಿಕೊಳ್ಳುತ್ತಿದೆ. ಕಾಲವು ತರುತ್ತಿರುವ ಈ ಅದ್ಭುತ ಬದಲಾವಣೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ಅರ್ಥಮಾಡಿಕೊಳ್ಳಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಮೂಲತಃ ಕುಂಭರಾಶಿಯ ನೈಸರ್ಗಿಕ ಗುಣಲಕ್ಷಣಗಳೇ ಅತ್ಯಂತ ವಿಶೇಷವಾದವುಗಳಾಗಿವೆ. ನೀವು ಆಲೋಚನೆಗಳಲ್ಲಿ ಸದಾ ಎಲ್ಲರಿಗಿಂತ ಮುಂದಿರುತ್ತೀರಿ, ವಿಭಿನ್ನ ಸ್ವಭಾವವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ನಿಗೂಢವಾದ ಆಳವಿರುತ್ತದೆ. ನಿಮ್ಮ ಮನಸ್ಸಿನ ನೈಜ ಭಾವನೆಗಳನ್ನು ನೀವು ಹೊರಗಿನ ಪ್ರಪಂಚಕ್ಕೆ ಹೆಚ್ಚು ವ್ಯಕ್ತಪಡಿಸದಿದ್ದರೂ ಒಳಗಣ್ಣಿನಲ್ಲಿ ಅವುಗಳನ್ನು ತುಂಬಾ ಆಳವಾಗಿ ಅನುಭವಿಸುತ್ತೀರಿ. ಒಮ್ಮೆ ನೀವು ಯಾರಿಗಾದರೂ ಪೂರ್ಣ ಹೃದಯದಿಂದ ನಿಷ್ಠರಾಗಿದ್ದರೆ, ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಆ ವ್ಯಕ್ತಿಯ ಪರವಾಗಿ ದೃಢವಾಗಿ ನಿಲ್ಲುವ ಉದಾತ್ತ ಸ್ವಭಾವ ನಿಮ್ಮದಾಗಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾಗುವ ಅಥವಾ ನಿಮಗೆ ಇಷ್ಟವಿಲ್ಲದ ನಕಾರಾತ್ಮಕ ವಿಷಯಗಳು ಸಂಭವಿಸಿದರೆ, ಯಾವುದೇ ಮುಲಾಜಿಲ್ಲದೆ ಅಲ್ಲಿಂದ ದೂರ ಸರಿಯುವ ಸ್ಪಷ್ಟ ನಿಲುವನ್ನು ನೀವು ಹೊಂದಿರುತ್ತೀರಿ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ತೊಂದರೆಗಳು, ವಿಶೇಷವಾಗಿ ಶನಿಯ ಪ್ರಭಾವದ ಕಾರಣದಿಂದಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ನಿರೀಕ್ಷಿತ ಫಲಿತಾಂಶಗಳು ಸಿಗದೇ ಇರುವುದು, ನಿಮ್ಮ ರಕ್ತದ ಸಂಬಂಧಗಳೇ ನಿಮ್ಮನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ದೂರ ತಳ್ಳಿರುವುದು, ತೀವ್ರ ಆರ್ಥಿಕ ಒತ್ತಡ ಮತ್ತು ಮಾನಸಿಕವಾಗಿ ನೀವು ಅನುಭವಿಸಿದ ಒಂಟಿತನ, ಇವೆಲ್ಲವೂ ಸಾಕ್ಷಾತ್ ಶನಿದೇವನು ನಿಮಗಾಗಿ ಇಟ್ಟಿದ್ದ ಕಠಿಣ ಪರೀಕ್ಷೆಗಳಾಗಿದ್ದವು. ಆದರೆ ಈಗ ಆ ಪರೀಕ್ಷೆಯ ಸಮಯ ಮುಗಿದಿದ್ದು ಪರಿಸ್ಥಿತಿಗಳು ವೇಗವಾಗಿ ಬದಲಾಗುತ್ತಿವೆ. ಗ್ರಹಗಳ ಮಹಾಸಂಚಾರ ಮತ್ತು ಲಕ್ಷ್ಮೀನಾರಾಯಣ ಯೋಗದ ದೈವಿಕ ಪ್ರಭಾವ. ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಸಂಭವಿಸುತ್ತಿರುವ ಶುಭ ಗ್ರಹಗಳ ಅದ್ಭುತ ಸಂಯೋಜನೆಯು ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ದೀಪವನ್ನು ಬೆಳಗಿಸುತ್ತಿದೆ. ಹೌದು, ಪಂಚಮ ಭಾವದಲ್ಲಿ ದೇವಗುರು ಬೃಹಸ್ಪತಿ ಮತ್ತು ದೈತ್ಯಗುರು ಶುಕ್ರರ ಅಪರೂಪದ ಸಂಯೋಗದಿಂದಾಗಿ ಅತ್ಯಂತ ಶಕ್ತಿಶಾಲಿಯಾದ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗುತ್ತಿದೆ. ಇದು ಯಾವುದೇ ಸಾಧಾರಣ ಯೋಗವಲ್ಲ. ಇದು ನಿಮ್ಮ ಇಡೀ ಜೀವನವನ್ನು ನಿಧಾನವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ಥಿರಗೊಳಿಸುವ ಮಹತ್ತರ ಶಕ್ತಿಯನ್ನು ಹೊಂದಿದೆ. ಇದರ ಪ್ರಭಾವದಿಂದಾಗಿ ಇಷ್ಟು ದಿನಗಳ ಕಾಲ ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸವು ನಿಮ್ಮೊಳಗೆ ಪುನಃ ವೃದ್ಧಿಯಾಗಲಿದೆ. ನಿಮ್ಮ ಗೊಂದಲಮಯ ಆಲೋಚನೆಗಳಲ್ಲಿ ಅತ್ಯಂತ ಸ್ಪಷ್ಟತೆ ಮೂಡಲಿದೆ. ವಿಶೇಷವಾಗಿ ಧನಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹಿಂದೆಂದೂ ಕಾಣದ ಅತ್ಯುತ್ತಮ ಅವಕಾಶಗಳನ್ನು ಸದ್ಯದಲ್ಲೇ ನೋಡಲಿದ್ದೀರಿ. ಇದು ನಿಮ್ಮ ಪಾಲಿಗೆ ಒಂದು ವೈಭವದ ಹೊಸ ಆರಂಭವಾಗಲಿದೆ. ಪ್ರಸ್ತುತ ಶನಿದೇವನು ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಧನ ಮತ್ತು ಕುಟುಂಬದ ಈ ಮನೆಯಲ್ಲಿ ಶನಿಯ ಸಂಚಾರವಿರುವುದರಿಂದ ನಿಮ್ಮ ಕೌಟುಂಬಿಕ ವಾತಾವರಣ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಇದು ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ಆಡುವ ಪ್ರತಿಯೊಂದು ಮಾತಿನ ಮೇಲೂ ತೀವ್ರ ನಿಗಾ ಇಡಬೇಕು. ನಿಮ್ಮ ಬಾಯಿಯಿಂದ ಬರುವ ಒಂದು ಸಣ್ಣ ತಪ್ಪು ಮಾತು ಸಹ ದೊಡ್ಡ ಸಮಸ್ಯೆಯಾಗಿ ರೂಪಾಂತರಗೊಳ್ಳಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಸಮಾಜದಲ್ಲಿ ಶಿಸ್ತನ್ನು ಕಾಪಾಡಿಕೊಂಡು ನಿಮ್ಮ ಅನಗತ್ಯ ಖರ್ಚುಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಿದರೆ, ಇದೇ ಶನಿದೇವನು ನಿಮಗೆ ದೀರ್ಘಕಾಲದವರೆಗೆ ಸ್ಥಿರವಾಗಿರುವ ಆರ್ಥಿಕ ಸ್ಥಿತಿಯನ್ನು ಭದ್ರವಾಗಿ ಕರುಣಿಸುತ್ತಾನೆ. ಇದು ಸ್ವಲ್ಪ ತಡವಾದರೂ ಸಹ ಅತ್ಯಂತ ಗಟ್ಟಿಯಾದ ಮತ್ತು ಶಾಶ್ವತವಾದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಶನಿದೇವನು ಈಗ ಮೀನರಾಶಿಯ ರೇವತಿ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮಿಕತೆಯ ಕಡೆಗೆ
ತೀವ್ರವಾಗಿ ಆಕರ್ಷಿತರಾಗುವಂತೆ ಮಾಡುತ್ತದೆ. ನನ್ನ ಬದುಕಿನ ನಿಜವಾದ ಅರ್ಥವೇನು? ನನ್ನ ಜನನದ ಉದ್ದೇಶವಾದರೂ ಏನು? ಎಂಬ ಗಂಭೀರ ಪ್ರಶ್ನೆಗಳು ನಿಮ್ಮ ಆಂತರ್ಯದಲ್ಲಿ ಉದ್ಭವಿಸಿ ನಿಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತವೆ. ಈ ಆಂತರಿಕ ಮೌನವೇ ನಿಮ್ಮಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಗೆ ಕಾರಣವಾಗುತ್ತದೆ. ಇನ್ನು ಮುಂದೆ ನೀವು ಕೇವಲ ಭೌತಿಕ ಅಥವಾ ಆರ್ಥಿಕ ಯಶಸ್ಸಿಗೆ ಮಾತ್ರ ಸೀಮಿತವಾಗದೆ ಆಂತರಿಕ ಮನಃಶಾಂತಿಗಾಗಿಯೂ ವಿಶೇಷವಾಗಿ ಶ್ರಮಿಸಲು ಪ್ರಾರಂಭಿಸುತ್ತೀರಿ. ಮಂಗಳ ಮತ್ತು ಸೂರ್ಯ ಬುಧರ ಸಂಚಾರ ತರಲಿರುವ ಕ್ರಾಂತಿಕಾರಕ ಧೈರ್ಯ. ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಶಕ್ತಿ ಸ್ವರೂಪನಾದ ಮಂಗಳನ ಉಪಸ್ಥಿತಿಯು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಅಪಾರವಾದ ದೈವಿಕ ಶಕ್ತಿಯನ್ನು ತುಂಬಲಿದೆ. ಇದು ನಿಮ್ಮ ನೈಸರ್ಗಿಕ ಧೈರ್ಯವನ್ನು ಘಾತೀಯವಾಗಿ ಹೆಚ್ಚಿಸುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ಅದ್ಭುತವಾದ ಸ್ಪಷ್ಟತೆ ಇರಲಿದೆ. ಹಿಂದೆ ಯಾವ ಕಠಿಣ ಕೆಲಸಗಳನ್ನು ಮಾಡಲು ಅಥವಾ ಹಳೆಯ ಬಂಧಗಳನ್ನು ಬಿಡಲು ನೀವು ಒಳಗಿನಿಂದ ತೀವ್ರವಾಗಿ ಹೆದರುತ್ತಿದ್ದಿರೋ, ಆ ಕೆಲಸಗಳನ್ನು ಈಗ ಅತ್ಯಂತ ಧೈರ್ಯದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ವಿಶೇಷವಾಗಿ ಹೊಸ ಉದ್ಯೋಗ, ಸ್ವಂತ ವ್ಯವಹಾರ ಅಥವಾ ಯಾವುದೇ ಹೊಸ ಸೃಜನಶೀಲ ಪ್ರಯತ್ನಗಳಲ್ಲಿ ಮುಂದೂಡಲು ನಿಮಗೆ ಅಭೂತಪೂರ್ವ ಆಂತರಿಕ ಶಕ್ತಿ ಸಿಗಲಿದೆ. ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವು ಎನ್ನಬಹುದು. ಮಂಗಳನು ಅಶ್ವಿನಿ ನಕ್ಷತ್ರದಲ್ಲಿ ಇರುವುದರಿಂದ ಯಾವುದೇ ವಿಷಯದಲ್ಲೂ ಅತ್ಯಂತ ತ್ವರಿತವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸ್ವಭಾವವು ಇತ್ತೀಚೆಗೆ ಹೆಚ್ಚಾಗುತ್ತದೆ. ಆದರೆ ಇಲ್ಲೊಂದು ಸಣ್ಣ ಎಚ್ಚರಿಕೆಯ ಅಗತ್ಯವಿದೆ. ಕೆಲವೊಮ್ಮೆ ಅತಿಯಾದ ಆತುರದಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಅನಗತ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ನೀವು ನಿಮ್ಮ ಸಾಹಸದ ಧೈರ್ಯದ ಜೊತೆಗೆ ಬುದ್ಧಿವಂತಿಕೆಯನ್ನು ಸಮತೋಲನದಲ್ಲಿ ಬಳಸಬೇಕು. ಆಗ ಮಾತ್ರ ಮಂಗಳನ ಈ ಪ್ರಬಲ ಪ್ರಭಾವವು ನಿಮಗೆ ಸಂಪೂರ್ಣವಾಗಿ ಪ್ರಯೋಜನವನ್ನು ನೀಡುತ್ತದೆ. ಮತ್ತೊಂದೆಡೆ, ನಿಮ್ಮ ಜಾತಕದ 4ನೇ ಮನೆಯಲ್ಲಿ ಗ್ರಹಗಳ ರಾಜನಾದ ಸೂರ್ಯ ಮತ್ತು ಬುಧನ ಜಂಟಿ ಸಂಚಾರವು ನಿಮ್ಮ ಮನೆಯ ಆಂತರಿಕ ವಾತಾವರಣದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಿಮ್ಮ ವಾಸದ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಕೆಲವು ಮಹತ್ತರ ಬದಲಾವಣೆಗಳನ್ನು ಮಾಡಲು ನೀವು ತೀವ್ರವಾಗಿ ಬಯಸುತ್ತೀರಿ. ನಿಮ್ಮ ದೈನಂದಿನ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳಲು ನೀವು ಹಣವನ್ನು ವಿನಿಯೋಗಿಸುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಅತ್ಯಂತ ಸ್ಪಷ್ಟವಾಗುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಬುದ್ಧಿಶಕ್ತಿ ಮತ್ತು ದೀರ್ಘಕಾಲದ ಚಿಂತನೆ ಎರಡೂ ಒಟ್ಟಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ಗಮನಿಸಿ, ವೃಷಭ ರಾಶಿಯಲ್ಲಿ ಸೂರ್ಯನು ಕೃತಿಕಾ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಒಳಗಿನ ಅಗ್ನಿತತ್ವ ಅಥವಾ ಉಗ್ರತೆ ಹೆಚ್ಚಾಗುತ್ತದೆ. ನೀವು ಸಮಾಜದಲ್ಲಿ ನಿಮ್ಮ ಸ್ವಂತ ಗೌರವ ಮತ್ತು ಘನತೆಗಾಗಿ ದೃಢವಾಗಿ ನಿಲ್ಲುತ್ತೀರಿ. ನಿಮಗೆ ಎಲ್ಲಾದರೂ ಅನ್ಯಾಯವಾಗುತ್ತಿದ್ದರೆ ನೀವು ಇನ್ನು ಮುಂದೆ ಮೌನವಾಗಿ ಸಹಿಸುವುದಿಲ್ಲ. ಇದು ಒಳ್ಳೆಯ ಲಕ್ಷಣವೇ, ಆದರೂ ಇದೇ ಸಮಯದಲ್ಲಿ ನೀವು ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಬೇಕು. ಇಲ್ಲದಿದ್ದರೆ ಆಪ್ತ ಸಂಬಂಧಗಳಲ್ಲಿ ಅನಗತ್ಯ ಬಿರುಕುಗಳು ಮೂಡಬಹುದು. ಆದ್ದರಿಂದ ಜೀವನದ ಸಮತೋಲನವು ಇಲ್ಲಿ ಬಹಳ ಮುಖ್ಯ. ಅದೇ ರೀತಿ ರೋಹಿಣಿ ನಕ್ಷತ್ರದಲ್ಲಿ ಬುಧನ ಉಪಸ್ಥಿತಿಯು ನಿಮ್ಮ ಮಾತುಗಳಲ್ಲಿ ಒಂದು ವಿಶಿಷ್ಟವಾದ ಆಕರ್ಷಣೆ ಅಥವಾ ಮೋಡಿಯನ್ನು ಹೆಚ್ಚಿಸುತ್ತದೆ. ನೀವು ಮಾತನಾಡುವ ಪ್ರತಿಯೊಂದು ಶಬ್ದವೂ ಇತರರ ಮನಸ್ಸಿನ ಮೇಲೆ ತೀವ್ರವಾದ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಈ ಸೌಮ್ಯವಾದ ಮಾತುಗಾರಿಕೆಯೇ ನಿಮಗೆ ಸಮಾಜದಲ್ಲಿ ಹೊಸ ಉದ್ಯೋಗದ ಅಥವಾ ಆದಾಯದ ದೊಡ್ಡ ಅವಕಾಶಗಳನ್ನು ತರಬಹುದು. ಆದ್ದರಿಂದ ನೀವು ಈ ಶುಭ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಪರಮ ಗುರಿಗಳಿಗೆ ಅತ್ಯಂತ ಹತ್ತಿರವಾಗುತ್ತೀರಿ. ಗುರು ಶುಕ್ರರ ಆಶೀರ್ವಾದ ಮತ್ತು ಭಾವನಾತ್ಮಕ ಸ್ಥಿರತೆ. 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗವು ನಿಮ್ಮ ಜೀವನದ ಅತ್ಯಂತ ಪವಿತ್ರ ಹಾಗೂ ಶುಭ ಸಮಯವಾಗಿದೆ. ಇದು ನಿಮಗೆ ಕೇವಲ ಜ್ಞಾನ ಮತ್ತು ಸಂಪತ್ತನ್ನು ಮಾತ್ರವಲ್ಲದೆ ಕೌಟುಂಬಿಕ ಸಂತೋಷವನ್ನು ಕರುಣಿಸುತ್ತದೆ. ಹೊಸ ವಿಷಯಗಳನ್ನು ಅಥವಾ ಕೌಶಲ್ಯಗಳನ್ನು ಕಲಿಯುವ ಆಸಕ್ತಿಯು ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ನಿಮ್ಮಲ್ಲಿ ಸುಪ್ತವಾಗಿದ್ದ ಸೃಜನಶೀಲತೆ, ಕ್ರಿಯೇಟಿವಿಟಿ ಭಾರಿ ಪ್ರಮಾಣದಲ್ಲಿ ವೃದ್ಧಿಯಾಗಲಿದ್ದು, ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ವಿಶಿಷ್ಟ ಸೌಂದರ್ಯವಿರುತ್ತದೆ. ಇದು ನಿಮಗೆ ಸಮಾಜದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ವಿಶೇಷ ಗುರುತನ್ನು ತಂದುಕೊಡುತ್ತದೆ. ದೇವಗುರು ಬೃಹಸ್ಪತಿಯು ಪುನರ್ವಸು ನಕ್ಷತ್ರದಲ್ಲಿ ಇರುವುದರಿಂದ ನಿಮಗೆ ಸಾಕ್ಷಾತ್ ದೈವಿಕ ರಕ್ಷಣೆ ಇರಲಿದೆ. ನೀವು ಎಂತಹ ಕಠಿಣ ಕಷ್ಟಗಳ ಸುಳಿಯಲ್ಲಿದ್ದರೂ ಸಹ ಕೊನೆಯ ಕ್ಷಣದಲ್ಲಿ ಅದರಿಂದ ಅತ್ಯಂತ ಸುಲಭವಾಗಿ ಹೊರಬರಲು ನಿಮಗೆ ಅದೃಶ್ಯ ಶಕ್ತಿ ಸಿಗುತ್ತದೆ. ಇದು ನಿಮ್ಮಲ್ಲಿ ಭವಿಷ್ಯದ ಬಗ್ಗೆ ಹೊಸ ಭರವಸೆಯನ್ನು ನೀಡುತ್ತದೆ. ಇದೇ ಸಮಯದಲ್ಲಿ ಶುಕ್ರನು ಆರ್ದ್ರಾ ನಕ್ಷತ್ರದಲ್ಲಿ ಇರುವುದರಿಂದ ನಿಮ್ಮ ಭಾವನೆಗಳು ಸ್ವಲ್ಪ ತೀವ್ರವಾಗಿರುತ್ತವೆ. ನಿಮ್ಮ ವೈಯಕ್ತಿಕ ಪ್ರೇಮ ಸಂಬಂಧಗಳ ಬಗ್ಗೆ ನೀವು ತುಂಬಾ ಆಳವಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ಸಣ್ಣಪುಟ್ಟ ಸಾಧಾರಣ ವಿಷಯಗಳು ಸಹ ನಿಮ್ಮ ಮನಸ್ಸಿಗೆ ದೊಡ್ಡದಾಗಿ ಕಾಣಿಸಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಪ್ರೀತಿ ಮತ್ತು ನಂಬಿಕೆಗೆ ಅತ್ಯುನ್ನತ ಗೌರವ ನೀಡುವುದರಿಂದ ಇದು ನಿಮ್ಮ ಕೌಟುಂಬಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಲಕ್ಷ್ಮೀನಾರಾಯಣ ಯೋಗದ ಪವಾಡದ ಪ್ರಭಾವದಿಂದಾಗಿ ನಿಮ್ಮ ದೀರ್ಘಕಾಲದ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ. ನೀವು ಹೊಸ ಆದಾಯದ ಮೂಲಗಳನ್ನು ಗುರುತಿಸಲು ಶಕ್ತರಾಗುತ್ತೀರಿ.
ಇಷ್ಟು ದಿನಗಳ ಕಾಲ ನೀವು ಪಟ್ಟ ಕಠಿಣ ಶ್ರಮವು ಈಗ ಸಿಹಿಯಾದ ಫಲವನ್ನು ನೀಡಲು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಬದುಕಿಗೆ ಸ್ಥಿರತೆಯನ್ನು ನೀಡಲಿದ್ದು, ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ನೀವು ಧೈರ್ಯದಿಂದ ಯೋಜನೆಗಳನ್ನು ರೂಪಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ ಇಡೀ ಗ್ರಹಗಳ ಸಂಚಾರವನ್ನು ಗಮನಿಸಿದರೆ ಕುಂಭರಾಶಿಯವರಿಗೆ ಇದು ಸಂಪೂರ್ಣ ಪರಿವರ್ತನೆಯ ಸುವರ್ಣ ಸಮಯವಾಗಿದೆ. ಹಿಂದೆ ನೀವು ಎದುರಿಸಿದ ಕಷ್ಟಗಳ ತೀವ್ರತೆ ಈಗ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ನೀವು ಒಂದು ಹೊಸ ಉನ್ನತ ದಿಕ್ಕಿನಲ್ಲಿ ನಿಮ್ಮ ಜೀವನದ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದೀರಿ. ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಪ್ರಕೃತಿಯು ನೀಡುತ್ತಿರುವ ಅತ್ಯಂತ ಅಪರೂಪದ ಅವಕಾಶ ಇದಾಗಿದೆ. ಆದ್ದರಿಂದ ಈ ಸಮಯವನ್ನು ಯಾವುದೇ ಕಾರಣಕ್ಕೂ ಕೈಚೆಲ್ಲಬೇಡಿ. ನಿಮ್ಮೊಳಗಿನ ಸುಪ್ತ ಶಕ್ತಿಯನ್ನು ಗುರುತಿಸಿ ನಿಮ್ಮ ಮೇಲೆ ನೀವು ದೃಢವಾದ ನಂಬಿಕೆ ಇರಿಸಿ. ಗ್ರಹಗಳ ಶುಭ ಪ್ರಭಾವವು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡುತ್ತದೆ. ಆದರೆ ಕೊನೆಯಲ್ಲಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವುದು ನಿಮ್ಮ ಸ್ವಂತ ಪರಿಶ್ರಮ ಮತ್ತು ಪ್ರಯತ್ನಗಳು ಮಾತ್ರ ಎಂಬುದನ್ನು ಮರೆಯಬೇಡಿ. ಮೇ 23ರಿಂದ 26ರವರೆಗಿನ ದಿನಾವಾರು ಚಂದ್ರನ ಸಂಚಾರದ ಗೂಢ ವಿಶ್ಲೇಷಣೆ. ಮೇ 23ರಿಂದ 26ರವರೆಗಿನ ಚಂದ್ರನ ವಿಶಿಷ್ಟ ಸಂಚಾರವು ನಿಮ್ಮ ಜೀವನದಲ್ಲಿ ಯಾವುದೇ ಸಾಮಾನ್ಯ ಬದಲಾವಣೆಗಳನ್ನು ತರುವುದಿಲ್ಲ. ಇದು ನಿಮ್ಮ ಆಲೋಚನೆಗಳು, ಆಂತರಿಕ ಭಾವನೆಗಳು ಮತ್ತು ಸಾಮಾಜಿಕ ಸಂಬಂಧಗಳು ಎಲ್ಲವನ್ನೂ ಒಂದು ಹೊಸ ಉನ್ನತ ದಿಕ್ಕಿನಲ್ಲಿ ಕೊಂಡೊಯ್ಯುವ ಅಪಾರ ಶಕ್ತಿಯನ್ನು ಹೊಂದಿದೆ. ಚಂದ್ರನು ಆರಂಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಶತ್ರುಗಳ ಸ್ಥಾನದ ಮೇಲೆ ಕೇಂದ್ರೀಕರಿಸುವ ಸ್ಥಿತಿಯಿಂದ ನಂತರ ಪಾಲುದಾರಿಕೆ ಮತ್ತು ದಾಂಪತ್ಯ ಸಂಬಂಧಗಳನ್ನು ಬಲಪಡಿಸುವ ಸ್ಥಿತಿಗೆ ಹಾಗೂ ಅಂತಿಮವಾಗಿ ಅಷ್ಟಮ ಭಾವಕ್ಕೆ ಪ್ರಯಾಣಿಸುತ್ತಾನೆ. ಅಲ್ಲಿ ಸಂಭವಿಸುವ ಆಂತರಿಕ ಬದಲಾವಣೆಗಳು ನಿಮ್ಮನ್ನು ಆಧ್ಯಾತ್ಮಿಕತೆಯ ಪರಮಸತ್ಯದ ಕಡೆಗೆ ಕರೆದೊಯ್ಯುತ್ತವೆ. ಈ 4 ದಿನಗಳು ನಿಮಗೆ ಒಂದು ಕಠಿಣ ಪರೀಕ್ಷೆಯಂತೆ ಕಂಡರೂ ಅವು ನಿಮ್ಮ ಪಾಲಿಗೆ ಅತ್ಯಂತ ದೊಡ್ಡ ಸುವರ್ಣ ಅವಕಾಶಗಳಾಗಿವೆ. ಇವುಗಳಿಗೆ ನೀವು ಹೇಗೆ ಪ್ರಬುದ್ಧತೆಯಿಂದ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸಿನ ಫಲಿತಾಂಶ ನಿರ್ಧಾರವಾಗುತ್ತದೆ. ದಿನಾವಾರು ಫಲಗಳ ಸಂಪೂರ್ಣ ವಿವರ. ದಿನಾಂಕ: ಚಂದ್ರನ ನಕ್ಷತ್ರ ಸಂಚಾರ. ರಾಶಿ ಭವಿಷ್ಯದ ಮುಖ್ಯ ಪ್ರಭಾವ. ಮೇ 23 ಬೆಳಿಗ್ಗೆ. ಆಶ್ಲೇಷ ನಕ್ಷತ್ರ. ಆಳವಾದ ಚಿಂತನೆ, ಸಮಸ್ಯೆಗಳಿಗೆ ಪರಿಹಾರದ ಹುಡುಕಾಟ, ದೈಹಿಕ ಆಯಾಸ ಮತ್ತು ಸಣ್ಣ ಮಟ್ಟದ ಮಾನಸಿಕ ಒತ್ತಡ. ಮೇ 23 ರಾತ್ರಿ. ಮಖ ನಕ್ಷತ್ರ. ಜೀವನದಲ್ಲಿ ಹೊಸ ತಿರುವು, ಆಪ್ತರ ಸಹಾಯದಿಂದ ಪಾಲುದಾರಿಕೆಯಲ್ಲಿ ಸಕಾರಾತ್ಮಕತೆ, ಒಂಟಿತನ ದೂರವಾಗುವುದು. ಮೇ 24 ದಿನವಿಡೀ. ಪೂರ್ವ ಫಾಲ್ಗುಣ ನಕ್ಷತ್ರ. ಮನಸ್ಸಿನಲ್ಲಿ ಸಂತೋಷ, ಪ್ರೀತಿಯ ಭಾವನೆಗಳ ವೃದ್ಧಿ, ಕುಟುಂಬದೊಂದಿಗೆ ಆಹ್ಲಾದಕರ ಸಮಯ, ಮಾತುಗಳಲ್ಲಿ ಮಾಧುರ್ಯ. ಮೇ 25 ಬೆಳಿಗ್ಗೆ. ಪೂರ್ವ ಫಾಲ್ಗುಣ. ಕೌಟುಂಬಿಕ ಸಂತೋಷದ ವಾತಾವರಣದ ಮುಂದುವರಿಕೆ, ನೆಮ್ಮದಿಯ ಕ್ಷಣಗಳು. ಮೇ 25 ಮಧ್ಯಾಹ್ನ. ಉತ್ತರ ಫಾಲ್ಗುಣ ನಕ್ಷತ್ರ. ಆಳವಾದ ಆತ್ಮಾವಲೋಕನ, ಭವಿಷ್ಯದ ಗುರಿಗಳ ಬಗ್ಗೆ ಗಂಭೀರ ಪ್ರಶ್ನೆಗಳು, ವೈಯಕ್ತಿಕ ಬೆಳವಣಿಗೆಗೆ ಪೂರಕ ಹೆಜ್ಜೆ. ಮೇ 26 ದಿನವಿಡೀ. ಹಸ್ತ ನಕ್ಷತ್ರ. ಅಷ್ಟಮ ಭಾವ. ಬದುಕಿನ ನಿಗೂಢ ರಹಸ್ಯಗಳ ಅರಿವು, ನಿಗ್ರಹಿಸಲ್ಪಟ್ಟ ಭಾವನೆಗಳ ಹೊರಹೊಮ್ಮುವಿಕೆ, ಆಂತರಿಕ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಶಕ್ತಿ. ಜೀವನದ ವಿವಿಧ ಕ್ಷೇತ್ರಗಳ ಮೇಲಾಗುವ ಪ್ರಭಾವದ ಸವಿವರ ವಿಶ್ಲೇಷಣೆ. ಕೌಟುಂಬಿಕ ಜೀವನ. ಆರಂಭದಲ್ಲಿ ಕೆಲವು ಸಣ್ಣಪುಟ್ಟ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪುಗ್ರಹಿಕೆಗಳು ಕಾಣಿಸಿಕೊಂಡರೂ ನಂತರ ಅವು ತಾವಾಗಿಯೇ ಶಾಂತವಾಗುತ್ತವೆ. ವಿಶೇಷವಾಗಿ 24ರಂದು ನೀವು ಕುಟುಂಬದ ಸದಸ್ಯರೊಂದಿಗೆ ಅತ್ಯಂತ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ನೀವು ಆಡುವ ಪ್ರೀತಿಯ ಮಾತುಗಳು ಎಲ್ಲರನ್ನೂ ಹತ್ತಿರ ತರುತ್ತವೆ. 25ನೇ ತಾರೀಖಿನ ನಂತರ ನೀವು ಸ್ವಲ್ಪ ಸಮಯ ಮೌನವಾಗಿರಲು ಬಯಸಬಹುದು. ಇದು ನಿಮ್ಮ ಆಂತರಿಕ ನೆಮ್ಮದಿಗೆ ತುಂಬಾ ಒಳ್ಳೆಯದು. ಇನ್ನು 26ನೇ ತಾರೀಖಿನಂದು ಕುಟುಂಬದಲ್ಲಿ ದೀರ್ಘಕಾಲದಿಂದ ನನೆಗುದಿಗೆ ಬಿದ್ದಿದ್ದ ಹಳೆಯ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಉತ್ತಮ ಅವಕಾಶ ಸಿಗಲಿದ್ದು ಅವು ಶಾಶ್ವತ ಪರಿಹಾರದತ್ತ ಸಾಗಲಿವೆ. ಆರ್ಥಿಕ ಪರಿಸ್ಥಿತಿ. ಈ 4 ದಿನಗಳು ಧನಹಣದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತವೆ. 23ನೇ ತಾರೀಖಿನಂದು ನಿಮ್ಮ ವೆಚ್ಚಗಳ ಬಗ್ಗೆ ಅತಿಯಾದ ಜಾಗರೂಕತೆ ಅಗತ್ಯ, ಏಕೆಂದರೆ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಆದರೆ 24ನೇ ತಾರೀಖಿನಂದು ನಿಮಗೆ ಉತ್ತಮ ಆರ್ಥಿಕ ಲಾಭ ಅಥವಾ ಹೊಸ ಬಿಸಿನೆಸ್ ಅವಕಾಶಗಳು ಸಿಗುವ ಬಲವಾದ ಮುನ್ಸೂಚನೆಗಳಿವೆ. 25ನೇ ತಾರೀಖಿನಂದು ಯಾವುದೇ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ದೀರ್ಘವಾಗಿ ಯೋಚಿಸಿ ಮುನ್ನಡೆಯಿರಿ. ಯಾವುದೇ ಕಾರಣಕ್ಕೂ ಆತುರದ ಹೂಡಿಕೆಗಳನ್ನು ಮಾಡಬೇಡಿ. ಇನ್ನು 26ನೇ ತಾರೀಖಿನಂದು ನಿಮ್ಮ ದೀರ್ಘಕಾಲದ ಹಳೆಯ ಸಾಲಗಳು ತೀರುವ ಸುಯೋಗವಿದ್ದು ಇದು ನಿಮಗೆ ಮಾನಸಿಕವಾಗಿ ಭಾರಿ ನಿರಾಳತೆಯನ್ನು ತರಲಿದೆ. ಆರೋಗ್ಯ ಸ್ಥಿತಿ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ 23ನೇ ತಾರೀಖಿನಂದು ನೀವು ಸ್ವಲ್ಪ ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು. ಆದ್ದರಿಂದ ಸೂಕ್ತ ವಿಶ್ರಾಂತಿ ಪಡೆಯುವುದು ಅನಿವಾರ್ಯ.
24ನೇ ತಾರೀಖಿನಂದು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. 25ನೇ ತಾರೀಖಿನಂದು ತಲೆಯಲ್ಲಿ ಆಲೋಚನೆಗಳ ಓಟ ಹೆಚ್ಚಾಗಿರುವುದರಿಂದ 10 ನಿಮಿಷಗಳ ಕಾಲ ಶಾಂತವಾಗಿ ಧ್ಯಾನ ಮಾಡುವುದು ನಿಮಗೆ ಅತ್ಯಂತ ಸೌಖ್ಯವನ್ನು ನೀಡುತ್ತದೆ. 26ನೇ ತಾರೀಖಿನಂದು ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡಬೇಕು. ವಿಶೇಷವಾಗಿ ನಿಮ್ಮ ರಾತ್ರಿಯ ನಿದ್ರೆ ಮತ್ತು ಜೀರ್ಣಕ್ರಿಯೆಯ ಡೈಜೆಷನ್ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಿ. ಉದ್ಯೋಗ ಮತ್ತು ವೃತ್ತಿಜೀವನ ಈ 4 ದಿನಗಳು ಉದ್ಯೋಗಿಗಳಿಗೆ ಒಂದು ಸಣ್ಣ ಪರೀಕ್ಷೆಯಂತೆ ಇರಲಿವೆ. 23ನೇ ತಾರೀಖಿನಂದು ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಿ, ಏಕೆಂದರೆ ನಿಮ್ಮ ಸಣ್ಣ ತಪ್ಪುಗಳು ಸಹ ದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಆದರೆ 24ನೇ ತಾರೀಖಿನಂದು ನಿಮ್ಮ ಮೇಲಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಅದ್ಭುತ ಸಹಾಯ ಹಸ್ತ ಸಿಗಲಿದ್ದು, ನಿಮ್ಮ ಪ್ರಾಮಾಣಿಕ ಕೆಲಸಕ್ಕೆ ತಕ್ಕ ಪ್ರಶಂಸೆ ದೊರೆಯಲಿದೆ. 25ನೇ ತಾರೀಖಿನಂದು ನಿಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಿ. ಇನ್ನು 26ನೇ ತಾರೀಖಿನಂದು ವೃತ್ತಿಜೀವನದಲ್ಲಿ ಹೊಸ ಆಲೋಚನೆಗಳು ಮತ್ತು ಪ್ರಗತಿಯ ಹೊಸ ಮಾರ್ಗಗಳು ನಿಮಗೆ ಗೋಚರಿಸಲಿದ್ದು, ಇವು ನಿಮ್ಮ ಭವಿಷ್ಯದ ಉನ್ನತ ಬೆಳವಣಿಗೆಗೆ ಅತ್ಯಂತ ಉಪಯುಕ್ತವಾಗಲಿವೆ. ವ್ಯವಹಾರ ಮತ್ತು ಉದ್ಯಮ, ಸ್ವಂತ ಉದ್ಯಮ ನಡೆಸುವವರಿಗೆ ಈ ಸಮಯವು ಅತ್ಯುತ್ತಮ ಅವಕಾಶಗಳನ್ನು ತರಲಿದೆ. 23ನೇ ತಾರೀಖಿನಂದು ಜಾಗರೂಕರಾಗಿರಿ ಮತ್ತು ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ 100 ಬಾರಿ ಯೋಚಿಸಿ. 24ರಂದು ಹೊಸ ಪಾಲುದಾರಿಕೆಗಳು, ಪಾರ್ಟ್ನರ್ಶಿಪ್ ಮತ್ತು ಭಾರಿ ಒಪ್ಪಂದಗಳು ನಿಮಗೆ ಭರ್ಜರಿ ಆರ್ಥಿಕ ಪ್ರಯೋಜನವನ್ನು ನೀಡಲಿವೆ. 25ರಂದು ನೀವು ವ್ಯವಹಾರದಲ್ಲಿ ಸಂಪೂರ್ಣ ಕಾರ್ಯತಂತ್ರದಿಂದ ಸ್ಟ್ರಾಟಜಿ ಯೋಚಿಸಬೇಕು. ಇನ್ನು 26ರಂದು ವ್ಯವಹಾರದಲ್ಲಿದ್ದ ಹಳೆಯ ಕಾನೂನು ಅಥವಾ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಲಿದ್ದು, ನೀವು ಹೊಸ ದಿಕ್ಕಿನಲ್ಲಿ ದೃಢವಾದ ಹೆಜ್ಜೆ ಇಡಲಿದ್ದೀರಿ. ವೈವಾಹಿಕ ಜೀವನ, ವಿವಾಹಿತರಿಗೆ ಈ ಸಮಯವು ಅತ್ಯಂತ ಮುಖ್ಯವಾದುದಾಗಿದೆ. 23ರಂದು ಸಂಗಾತಿಯೊಂದಿಗೆ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಆದರೆ 24ರಂದು ಪರಸ್ಪರ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಸಮಯವನ್ನು ಕಳೆಯುತ್ತೀರಿ. 25ರಂದು ಭವಿಷ್ಯದ ಕೌಟುಂಬಿಕ ಯೋಜನೆಗಳ ಬಗ್ಗೆ ಕೆಲವು ಆಳವಾದ ಚರ್ಚೆಗಳು ನಡೆಯಲಿವೆ. ಇನ್ನು 26ರಂದು ನೀವು ಪರಸ್ಪರರನ್ನು ಮತ್ತಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೀರಿ. ಇದು ನಿಮ್ಮ ದಾಂಪತ್ಯ ಬಾಂಧವ್ಯವನ್ನು ವಜ್ರದಂತೆ ಬಲಪಡಿಸಲಿದೆ. ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ವಲಯಕ್ಕೆ ಈ 4 ದಿನಗಳು ಮಹತ್ತರ ಬದಲಾವಣೆಯನ್ನು ತರಲಿವೆ. 23ರಂದು ಯಾವುದೇ ಚಂಚಲತೆ ಇಲ್ಲದೆ ಕೇವಲ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಬೇಕು. 24ರಂದು ನಿಮ್ಮ ಕಠಿಣ ಓದಿಗೆ ತಕ್ಕ ಅತ್ಯುತ್ತಮ ಫಲಿತಾಂಶಗಳನ್ನು ನೀವು ನೋಡುತ್ತೀರಿ. 25ರಂದು ಹೊಸ ವಿಷಯಗಳನ್ನು ಪ್ರಾಯೋಗಿಕವಾಗಿ ಕಲಿಯುವ ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಇನ್ನು 26ರಂದು ನೀವು ಭವಿಷ್ಯದ ಉನ್ನತ ಶಿಕ್ಷಣದ ಬಗ್ಗೆ ಆಳವಾಗಿ ಯೋಚಿಸಿ ನಿಮ್ಮ ಗುರಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತೀರಿ. ಇದು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ತುಂಬಾ ಸಹಕಾರಿಯಾಗಲಿದೆ. ಪ್ರೇಮಿಗಳ ಜೀವನ, ಈ ಸಮಯವು ಪ್ರೇಮಿಗಳ ಪಾಲಿಗೆ ಅತ್ಯಂತ ಭಾವನಾತ್ಮಕವಾಗಿರಲಿದೆ. 23ರಂದು ಮನಸ್ಸಿನಲ್ಲಿ ಕೆಲವು ಅನಗತ್ಯ ಅನುಮಾನಗಳು ಮತ್ತು ತಪ್ಪು ತಿಳುವಳಿಕೆಗಳು ಮೂಡಬಹುದು. ಆದರೆ 24ರಂದು ಪ್ರೀತಿಯ ನೈಜ ಸಂತೋಷ ಹೆಚ್ಚಾಗಲಿದ್ದು, ನೀವು ಪರಸ್ಪರ ಅತ್ಯಂತ ಹತ್ತಿರವಾಗುತ್ತೀರಿ. 25ರಂದು ನೀವು ನಿಮ್ಮ ಹೃದಯದ ಆಳವಾದ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತೀರಿ. ಇನ್ನು 26ರಂದು ನಿಮ್ಮ ಪ್ರೀತಿಯ ಸಂಬಂಧವನ್ನು ಮುಂದಿನ ಉನ್ನತ ಮಟ್ಟಕ್ಕೆ, ಮದುವೆಯ ನಿರ್ಧಾರಕ್ಕೆ ಕೊಂಡೊಯ್ಯಲಿದ್ದೀರಿ. ಇದು ನಿಮ್ಮ ಮನಸ್ಸಿಗೆ ಅತ್ಯಂತ ಸಿಹಿಯಾದ ಮತ್ತು ಧನ್ಯತೆಯ ಭಾವನೆಯನ್ನು ನೀಡಲಿದೆ. ನಿಮ್ಮ ಜೀವನವನ್ನು ಸುಗಮಗೊಳಿಸುವ 4 ದಿನಗಳ ದೈವಿಕ ಪರಿಹಾರಗಳು. ಈ 4 ದಿನಗಳ ಕಾಲ ನವಗ್ರಹಗಳ ಸಂಚಾರವು ನಿಮಗೆ ಸಂಪೂರ್ಣವಾಗಿ ಶುಭಪ್ರದವಾಗಿರಲು ಮತ್ತು ಯಾವುದೇ ರೀತಿಯ ನಕಾರಾತ್ಮಕ ಪ್ರಭಾವಗಳು ಇದ್ದರೆ ಅವು ಸಂಪೂರ್ಣವಾಗಿ ನಾಶವಾಗಲು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅತ್ಯಂತ ಸರಳ ಹಾಗೂ ಅತಿ ಪರಿಣಾಮಕಾರಿಯಾದ ಈ ಕೆಳಗಿನ ದೈವಿಕ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ಮೇ 23 ಶನಿವಾರ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಶುದ್ಧರಾಗಿ ಒಂದು ಸಣ್ಣ ದೀಪಕ್ಕೆ ಕಪ್ಪು ಎಳ್ಳೆಣ್ಣೆಯನ್ನು ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪವನ್ನು ಬೆಳಗಿಸಿ ಜಗದ್ಗುರು ಶನಿದೇವನನ್ನು ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ಸ್ಮರಿಸಿ. ತದನಂತರ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಇದರಿಂದ ನಿಮ್ಮ ಶತ್ರುಗಳ ಬಾಧೆ ಮತ್ತು ದೃಷ್ಟಿದೋಷಗಳಿಂದ ಸಂಪೂರ್ಣ ರಕ್ಷಣೆ ಸಿಗುತ್ತದೆ. ಮೇ 24 ಭಾನುವಾರ ಸೂರ್ಯೋದಯದ ಪವಿತ್ರ ಸಮಯದಲ್ಲಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಸೂರ್ಯನಿಗೆ ಅರ್ಪಿಸುವುದು ನೀಡಿ ಸೂರ್ಯ ನಮಸ್ಕಾರ ಮಾಡಿ. ನೀರನ್ನು ಅರ್ಪಿಸುವಾಗ ನಿಮ್ಮ ಮನಸ್ಸಿನಲ್ಲಿರುವ ಅತ್ಯಂತ ದೊಡ್ಡ ಆಸೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಇದರಿಂದ ನಿಮ್ಮ ಸಮಾಜದ ಗೌರವ ಹೆಚ್ಚುತ್ತದೆ ಮತ್ತು ಆಪ್ತ ಸಂಬಂಧಗಳಲ್ಲಿ ಪ್ರೀತಿ ವೃದ್ಧಿಯಾಗುತ್ತದೆ. ಮೇ 25 ಸೋಮವಾರ ಪವಿತ್ರವಾದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಕ್ಷಾತ್ ಈಶ್ವರನಿಗೆ ಭಕ್ತಿಯಿಂದ ಅಭಿಷೇಕವನ್ನು ಮಾಡಿಸಿ ಅಥವಾ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ. ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ
ಮನೆಯಲ್ಲೇ ಶಾಂತವಾಗಿ ಕುಳಿತು ಶಿವನನ್ನು ಆಳವಾಗಿ ಧ್ಯಾನಿಸಿ. ಈ ದಿನ ಸ್ವಲ್ಪ ಸಮಯ ಸಂಪೂರ್ಣ ಮೌನವಾಗಿರಿ. ಇದು ನಿಮ್ಮ ಚಂಚಲ ಮನಸ್ಸಿಗೆ ಅದ್ಭುತವಾದ ಶಾಂತಿಯನ್ನು ನೀಡುತ್ತದೆ. ಮೇ 26 ಮಂಗಳವಾರ, ಸಂಕಟಹರ ಹನುಮಂತನಿಗೆ ಅಥವಾ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ. ದೇವರಿಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ ಒಂದು ಸಣ್ಣ ತುಪ್ಪದ ದೀಪವನ್ನು ಬೆಳಗಿಸಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಅಜ್ಞಾತ ಭಯಗಳು, ಆತಂಕಗಳು ಮತ್ತು ಸಾಲದ ಬಾಧೆಗಳು ಬೇರುಸಹಿತ ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ವಿಶೇಷ ಆಧ್ಯಾತ್ಮಿಕ ಸಲಹೆ: ಇದರೊಂದಿಗೆ ಈ 4 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಕೇವಲ 5 ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತು ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಿ. ಮನೆಯಲ್ಲಿರುವ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಸಾಧ್ಯವಾದರೆ ಹಸಿದ ಜೀವಗಳಿಗೆ ಅಥವಾ ಬಡವರಿಗೆ ನಿಮ್ಮ ಕೈಲಾದ ಸಣ್ಣ ಸಹಾಯವನ್ನು ಮಾಡಿ. ಈ ಸತ್ಕರ್ಮಗಳಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕುಂಭರಾಶಿಯವರೇ, ಇನ್ನು ಮುಂದೆ ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ಆ ದೇವರ ಅದೃಶ್ಯ ಹಸ್ತವು ನಿಮ್ಮನ್ನು ರಕ್ಷಿಸಲಿದೆ. ನಿಮ್ಮೊಳಗಿನ ಅದ್ಭುತ ಶಕ್ತಿಯನ್ನು ಗುರುತಿಸಿ ಪೂರ್ಣ ಧೈರ್ಯದಿಂದ ಮುನ್ನಡೆಯಿರಿ. ನವಗ್ರಹಗಳ ಸಂಪೂರ್ಣ ಆಶೀರ್ವಾದ ಸದಾ ನಿಮ್ಮೊಂದಿಗಿರುತ್ತದೆ. ಈ ಜಗತ್ತಿನಲ್ಲಿ ನೀವು ಸಾಧಿಸಲು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮಗೆ ಈ ಉನ್ನತ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ. ಇಂತಹ ಮತ್ತಷ್ಟು ಆಳವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆಯ ಬೆಲ್ ಚಿಹ್ನೆಯನ್ನು ಒತ್ತಿ ನಮಗೆ ಸದಾ ಬೆಂಬಲ ನೀಡಿ. ಆ ಸಾಕ್ಷಾತ್ ಪರಶಿವನು ನಿಮಗೂ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ. ಧನ್ಯವಾದಗಳು.